ಮೇಲೆ ಪುಳ 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 ಅಂತೈತೆ. ಹೌದು. ಈ ತರ ಬಂದಾಗ ದಮ್ಮಾಕ್ ಮುಚ್ಚಿಬಿಡ್ಬೇಕು. ತೆಗೆದ್ರೆ ಒಂದು 15 ಮನೆ 20 ಮನೆ ಸ್ಮೆಲ್ ಹೊಟ್ಟೋಗ್ಬಿಡ್ಬೇಕು ಹಂಗೆ. ಆ ಸ್ಮೆಲ್ ಅಲ್ಲಿ ಆ ಹಾ 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 ಅಂತ. ಹೈದರಾಬಾದ್ ಅಂತೂ ನಾನು ಸದ್ಯಕ್ಕಂತೂ ಕೊನೆಗೂ ಪ್ರಭು ಅವ್ರ ಮುಖಾಂತರ ಅಲ್ಲಿ ರುಚಿನ ನಾನು ಇಲ್ಲಿ ತಿಂದಂಗಾಯ್ತು. ತೃಪ್ತಿಯಾಗಿ ದೇಹಕ್ಕೆ ಸೇರ್ಬೇಕು, ಒಗ್ಗಬೇಕು. ಹೌದು. ಅದು ನಮ್ಮನ್ನ ತೃಪ್ತಿ ಮಾಡಿಸ್ಬೇಕಂದ್ರೆ ಅದಕ್ಕೊಂದು ಬೆಲೆ ಇರಬೇಕು. ಹಲೋ ಎಲ್ರಿಗೂ ನಮಸ್ಕಾರ, ಅನೀಶ್ ಮುನ್ನ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ವ್ಲಾಗ್, ಇನ್ನೊಂದು ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀವಿ. ಸೊ ನನ್ನ ಜೊತೆ ಶ್ರೀ ಹೋಟೆಲ್ ಓನರ್ ಆದ ಪ್ರಭು ಅವರು ಇದ್ದಾರೆ. ನಮಸ್ಕಾರ ಪ್ರಭು ಅವರೇ. ನಮಸ್ಕಾರ. ನಮಸ್ಕಾರ. ಮಳೆ ಬೇರೆ ಬರ್ತಾ ಇದೆ. ಹೌದು. ಯಾವ್ದೋ ಒಂದು ಕಂಪ್ನಿ ಬೇರೆ ಆರ್ಡರ್ ಹೇಳಿದ್ದಾರೆ ಮತ್ತೆ ಭಾನುವಾರ ಇವತ್ತು. ಓಕೆ. ಇನ್ನೊಂದು ಸಂಡೇ ಇನ್ನೊಂದು ಹೊಸ ರೆಸಿಪಿ. ಸೊ ಯಾವ ಒಂದು ಹೊಸ ರೆಸಿಪಿನ ಪ್ರಭು ಅವರೇ ನಮಗೋಸ್ಕರ ತೋರಿಸ್ಕೊಡೋದು? ಸರ್, ಹೈದರಾಬಾದ್ ತೆಲಂಗಾಣ ಇದೆಯಲ್ಲ ಸರ್, ಅಲ್ಲಿದು ಒಂದು ರೆಸಿಪಿ ನಾನು ಇಲ್ಲಿ ಕರ್ನಾಟಕ ತಗೊಂಡ್ ಬಂದಿದ್ದೀನಿ. ಯಾವ್ದು ಸರ್? ಬಗಾರ ರೈಸ್ ಅನ್ಬಿಟ್ಟು. ಓಕೆ. ಅದಕ್ಕೆ ದಾಲ್ಚಾ, ಬೇಳೆದು ಒಂದು ದಾಲು, ಬಗಾರ ರೈಸ್ ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಸರ್. ಓಕೆ. ಇವತ್ತು ಪ್ರಭು ಅವ್ರು ನಿಮ್ಗೆ ಒಂದು ಹೈದರಾಬಾದ್ ಸ್ಪೆಷಲ್ ಡಿಶ್ ಆದ ಬಗಾರ ರೈಸ್ ನ ಹೆಂಗ್ ಮಾಡೋದು, ಬರೀ ಬಗಾರ ರೈಸ್ ಅಲ್ಲ, ಅದ್ರ ಜೊತೆಗೆ ದಾಲ್ಚಾ ಕಾಂಬಿನೇಷನ್. ಸೊ ದಾಲ್ ರಿಲೇಟೆಡ್ ಒಂದು ಗ್ರೇವಿ ಏನೋ ಮಾಡ್ಕೋತೀವಿ, ಅದು ದಾಲ್ಚಾ ಅಂದ್ರೆ. ಓಕೆ. ಸೊ ಬಗಾರ ರೈಸ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮೋಸ್ಟ್ಲಿ ನಮ್ಮ ವ್ಯೂವರ್ಸ್ಗೂ ಇದು ಹೊಸದೇ ಇರ್ಬೋದು ಅನ್ಕೋತೀನಿ. ಮೂಲ ಹುಟ್ಟಿದ್ದು ಅಲ್ಲೇನೆ, ಹೈದರಾಬಾದಿ ತೆಲಂಗಾಣ ಸ್ಟೈಲ್ ಇದು ಜಾಸ್ತಿ. ಈಗ ನಮ್ಮ ಸೈಡ್ ಅಲ್ಲಿ ಹೆಂಗೆ ಮೈಸೂರು ಬೆಂಗಳೂರು ಸೈಡ್ ಅಲ್ಲಿ ಪಲಾವ್ ಹೆಂಗೆ ಕಾಮನ್ ಆಗಿ ಸಿಗುತ್ತೋ, ಅದು ಅಲ್ಲಿ ರೆಸ್ಟೋರೆಂಟ್ ಆಗ್ಲಿ ಹೋಟ್ಲ್ ಆಗ್ಲಿ ಇದು ಕಾಮನ್ ಆಗಿ ಸಿಗುವಂತ ಪದಾರ್ಥ. ಅದನ್ನ ನಾವು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರು ಬೆಂಗಳೂರು ಅವ್ರಿಗೆ ಹೇಳ್ಕೊಡೋಣ, ಬನ್ನಿ ಸರ್. ಓಕೆ. ಓಕೆ. ಸೊ ಬಗಾರ ರೈಸ್ ರೆಸಿಪಿ ಮಾಡಕ್ಕೆ ಪ್ರಭು ಅವ್ರು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಅವ್ರನ್ನ ಕೇಳ್ತಾ ವಿಡಿಯೋ ಶುರು ಮಾಡೋಣ. ಸೊ ಪ್ರಭು ಅವರೇ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ನಾವು ವ್ಯೂವರ್ಸ್ ತೋರಿಸ್ತೀವಿ. ಸಿಂಪಲ್ ಸರ್, ಮನೇಲಿರೋಂಥ ಐಟಮ್ಗಳೇ, ಏನ್ ಜಾಸ್ತಿ ಏನ್ ಐಟಮ್ ಇಲ್ಲ. ಎಕ್ಸ್ಟ್ರಾ ಐಟಮ್ಗಳು ಏನಿದೆ ಅಂತ ನಾ ತೋರಿಸ್ತೀನಿ, ಬನ್ನಿ ಆದಷ್ಟು ಬೇಗ ಹೇಳ್ಕೊಡೋಣ, ತೋರ್ಸೋಣ, ಅವರು ಮನೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಹೌದು, ಬನ್ನಿ. ಹಂಗಾರೆ ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ಸ್ಪೆಷಲ್ ಸರ್ ಹೈದರಾಬಾದಿ ಬಗಾರ ರೈಸ್ಗೆ ಏನೇನ್ ಬೇಕು ಪದಾರ್ಥಗಳನ್ನ ನಾ ಸಿಂಪಲ್ ಆಗಿ ನಿಮ್ಮ ಮನೇಲಿರೋಂಥ ಪದಾರ್ಥಗಳನ್ನ ಸಮೇತ ಹೇಳ್ಕೊಡ್ತೀನಿ, ಬನ್ನಿ ಸರ್. ಸರ್, ಇದು ದಾಲ್ಗೆ ಸೈಡ್ಗೆ ಅದಕ್ಕೆ ಬೇಕಲ್ಲ ಕಾಂಬಿನೇಷನ್, ಅದಕ್ಕೆ ಈರುಳ್ಳಿ, ಹಸಿಮೆಣಸಿಗೆ, ಕರಿಬೇವು ಇಷ್ಟನ್ನು ಇಟ್ಕೊಂಡಿದ್ದೀನಿ 1 ಪಾರ್ಟ್. ಅದೇ ರೈಸ್ಗೆ ಏನ್ ಬೇಕು, ಈರುಳ್ಳಿ, ಹಸಿಮೆಣಸಿಕಾಯಿ. ಓಕೆ, ಇದು ಬಿಟ್ರೆ ಬೇರೆ ಏನ್ ಬೇಡ. ಆಮೇಲೆ ಬಟಾಣಿ, ಇದು ಆಪ್ಷನಲ್, ನಿಮ್ಗೆ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಮೊಸರು, ಹಾಲು, ನಂದಿನಿ ತುಪ್ಪ, ಆಮೇಲೆ ಕಸ್ತೂರಿ ಮೇಥಿ. ಅದಕ್ಕೆ ಮೇನ್ ಮಸಾಲಾ ಪದಾರ್ಥಗಳು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇಲ್ಲಿದೆ ನೋಡಿ. ಮೇನ್ ಇದಕ್ಕೆ ಬೇಕಾಗಿರೋ ಸಾಂಬಾರ ಪದಾರ್ಥಗಳಲ್ಲಿ ಈ ಬಗಾರ ರೈಸ್ಗೆ ಮೇನು ಸಾಜೀರಾ ಬೇಕು ಸರ್, ಸಾಯಿ ಜೀರಾ ಅಂತಾರೆ, ಅದಕ್ಕೆ ಇದೆ ಮೇನು ಪದಾರ್ಥ. ಜಾಯ್ಪತ್ರೆ, ಏಲಕ್ಕಿ, ಮರಾಠಿ ಮಗು, ಚಕ್ಕೆ, ಲವಂಗ, ಇಷ್ಟು ಪದಾರ್ಥಗಳು ಮಸಾಲಾ ಐಟಮ್ಗೆ ಬೇಕು. ನೆಕ್ಸ್ಟ್ ನೆಕ್ಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಟೊಮೊಟೊ. ಮೊದಲಿಗೆ ಈಗ ನಿಮ್ಗೆ ಏನ್ ಮಾಡೋಣ ಅಂದ್ರೆ ದಾಲ್ಗೆ ಈಗ ದಾಲ್ನ ಕುದಿಯಕ್ ಹಾಕ್ಬಿಡೋಣ, ಟೊಮೊಟೊ ಹಾಕ್ಬಿಟ್ಟು. ಈಗ ಬನ್ನಿ, ನಾನು 50 ಜನಕ್ಕೆ ರೆಡಿ ಮಾಡ್ಕೊಂತ ಇದ್ದೀನಿ. 1.5 kg ಬೇಳೆ ಹಾಕೊಂಡಿದ್ದೀನಿ, ಅದಕ್ಕೆ ಈಗ ಟೊಮೊಟೊ ಹಾಕೊಂಡು ಬೇಯಿಸ್ಬಿಡೋಣ, ಬನ್ನಿ. ಈಗ ನೋಡಿ, ನಾನು ಬಿಸಿನೀರು ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ, ನೋಡಿ ಕುದೀತಾ ಇರುತ್ತೆ. ಯಾವಾಗಲೂ ಅಡಿಗೆ ಭಟ್ರುಗಳು ಬಿಸಿನೀರು ರೆಡಿ ಇಟ್ಕೊಂಡಿರ್ಬೇಕು, ಬೇಗ ಅಡಿಗೆ ಆಗುತ್ತೆ 10 ನಿಮಿಷದಲ್ಲಿ. ಸರಿ ಮಾಡ್ಕೊಳಕ್ಕೆ ಬಿಸಿನೀರು ಇರಲೇಬೇಕು. ಈಗ ನೋಡಿ, ಬಿಸಿನೀರಿಗೆ ನಾನು ಬೇಳೆ ಕುದೀತಾ ಇದೆ, ಇದಕ್ಕೆ ಟೊಮೊಟೊ ಹಾಕತಾ ಇದ್ದೀನಿ. ಇದಕ್ಕೊಂದು ಚಿಟಿಕೆ ಅರಶಿನ ಹಾಕ್ತಾ ಇದೀನಿ. ಮಾಮೂಲಿ ಬೇಳೆ ಬೇಯಿಸ್ಕೋಬೇಕಾದ್ರೆ ನೀವು ಅರಶಿನ, ಒಂಚೂರು ಎಣ್ಣೆ ಹಾಕಿದ್ರೆ ಬೇಗ ಬೇಳೆ ಬೇಯುತ್ತೆ. ಎಣ್ಣೆ ಏನಿಗೆ ಹಾಕ್ತಾರೆ ಅಂದ್ರೆ ಬೇಳೆ ಸ್ಪ್ರೆಡ್ ಆಗಿಬಿಡಲ್ಲ, ನೀಟಾಗಿ ಅಲ್ಲೇ ಬೇಯುತ್ತೆ, ಉಕ್ಕಲ್ಲ. ಹಾಕ್ತಾ ಇದೀನಿ. ಅನೀಶ್ ಅವ್ರ ಈಗ ಬೇಳೆ ಕುದಿಯಕ್ಕೆ ಹಾಕಿದ್ದೀನಿ. ಈಗ ನಾವು ರೈಸ್ ಮಾಡ್ಕೊಂಬಿಡೋಣ, ಬಗಾರ ರೈಸ್ ಏನೋ ಸ್ಪೆಷಲ್ ಏನಿದೆ ಅದನ್ನ ಮಾಡ್ಕೊಂಬಿಡೋಣ, ಬನ್ನಿ ಸರ್. ಸರ್, ನಾನೀಗ 6 kg ಮೆಜರ್ಮೆಂಟ್ ತಗೊಂಡಿದ್ದೀನಿ. 6 kgಗೆ 1 ಲೀಟರ್ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಅದಕ್ಕೆ ನಂದಿನಿ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ತುಪ್ಪ ಎರಡು ಬೆರಿಬೇಕು, ಬರೀ ತುಪ್ಪದಲ್ಲೇ ಮಾಡೋಕ್ಕಾಗಲ್ಲ. ಎಣ್ಣೆ ಹಾಕ್ತಾ ಇದ್ದೀನಿ, ತುಪ್ಪನೂ ಹಾಕಿದ್ದೀನಿ. ಈಗ ಒಂದು 200 ಗ್ರಾಮ್ ತುಪ್ಪ ಹಾಕಿದ್ದೀನಿ. ನೋಡಿ, ತುಪ್ಪದ ಫ್ಲೇವರ್ ಹಾಕಿದ ತಕ್ಷಣ ಏನು ಘಮ ಘಮ ಅಂತ ಇದೆ ನೋಡಿ. ಮೇಯ್ನು ಸರ್ ಬಗಾರ ರೈಸ್ಗೆ ಮೇನ್ ಏನು ಬೇಕು ಹೇಳಿ, ಇವೆಲ್ಲ ಪದಾರ್ಥಗಳು, ಸಾಂಬಾರ ಪದಾರ್ಥಗಳು. ಮೇನ್ ಏನು ಹೇಳಿ, ಜಾಯ್ಪತ್ರೆ, ಸಾಜೀರಾ, ಇವೆರಡೇ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಏನ್ ಅನ್ಕೋತಾರೆ, ಗೀ ರೈಸ್ ಅನ್ಕೋಬೋದ್ರ, ಅದಲ್ಲ. ಬಗಾರ ರೈಸೇ ಬೇರೆ, ಗೀ ರೈಸೇ ಬೇರೆ. ಓಕೆನಾ? ಇದ್ರಲ್ಲಿ ಮೇನು ಎಕ್ಸ್ಟ್ರಾ ಆಡ್ ಮಾಡ್ತಾ ಇರೋದು ಸಾಜೀರಾ. ಸಾಜೀರಾ ಮತ್ತೆ ಇದು ಜಾಯ್ಪತ್ರೆ, ಇವೆರಡು ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀನಿ. ಇದ್ರ ಟೇಸ್ಟೇ ಬೇರೆ ತರ ಬರುತ್ತೆ. ಈಗ ಆಗ್ತಿದ್ದೀನಿ ನೋಡಿ. ನೋಡಿ ಹೆಂಗಿದೆ, ಘಮ 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 ಅಂತ. ಜೊತೆ ಗೋಡಂಬಿ ಹಾಕೊಂಡಿದೀನಿ, ನಾವೇ ಎಕ್ಸ್ಟ್ರಾ ಅಡಿಷನಲ್. ಇದಕ್ಕೆ ಮೇನು ಈರುಳ್ಳಿ, ಹಸಿಮೆಣಸಿಕಾಯಿ. ಫಸ್ಟ್ ಹಸಿಮೆಣಸಿಕಾಯಿ ಫ್ರೈ ಮಾಡ್ಕೊಡೋಣ. ಈರುಳ್ಳಿ ಹಾಕ್ತಾ ಇದೀನಿ. ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಸಾಯಿ ಜೀರಾ ಅಂತ. ಆ ಸಾಯಿ ಜೀರಾ ಫ್ಲೇವರು, ಜಾಯ್ಪತ್ರೆ ಫ್ಲೇವರು ಸೇರುತ್ತೆ, ಅದಕ್ಕೆ ಬಗಾರ ರೈಸ್ ಅಂತಾರೆ ಆ ಸೈಡು. ಆ ಫೇಮಸ್ ರೆಸಿಪಿನ ನಾನು ಇಲ್ಲಿ ನಮ್ಮ ಕರ್ನಾಟಕ ಜನತೆಗೆ ತೋರ್ಸೋಣ ಅಂದ್ಬಿಟ್ಟು ನನ್ನ ಕೈಲಿ ಏನ್ ಬರುತ್ತೋ ಅದನ್ನ
ಸಾಧ್ಯವಾದಷ್ಟು ತೋರಿಸ್ತಾ ಇದ್ದೀನಿ ಚಿಕ್ಕದಾಗಿ. ಹೌದು. ಅನೀಶ್ ಅವರೇ, ಬಟಾಣಿ ಹಾಕ್ತಾ ಇದ್ದೀನಿ, ಇದ್ರ ಜೊತೆ ಫ್ರೈ ಆಗಬೇಕು. ನೋಡಿ, ದಾಲ್ಗೆ ಬೇಳೆ ಬೆಂದಾಗಿದೆ, ಒಂದು ವಿಜಲ್ ಆಗಿದೆ. ಓಕೆ. ಇನ್ನೊಂದು ವಿಜಲ್ಗೆ ಆಫ್ ಮಾಡ್ಬಿಡೋಣ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಓಕೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಾಲ್ಚಿಗೆ ಓಕೆ ಇಟ್ಟಿದ್ದೀನಿ. ಜಾಸ್ತಿ ಹೈದರಾಬಾದಲ್ಲಿ ಈ ರೈಸ್ಗೆ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾರೆ. ಓಕೆ. ಈಗ ನಾವು 5 kg ಕ್ವಾಂಟಿಟಿ ಆಗೋದ್ರಿಂದ ನಾವು ಮಾಮೂಲಿ ರೈಸ್, ರಾ ರೈಸ್, ಅದರ ಸ್ಟೀಮ್ ಅಕ್ಕಿನ ಚೆನ್ನಾಗಿರೋದು ಯೂಸ್ ಮಾಡ್ತಾ ಇದೀವಿ. ಬಾಸ್ಮತಿ ರೈಸ್ ಮೊಕ ಸಿಟ್ಟಿಡೋದಾಗುತ್ತೆ, ತಿನ್ನಕ್ಕಾಗಲ್ಲ, ಇಷ್ಟೇ ತಿನ್ನಕ್ಕಾಗೋದು, ಇಷ್ಟು ತಿನ್ನೋದಲ್ಲ, ಇಷ್ಟೇ ತಿನ್ನಕ್ಕಾಗೋದು. ಇದು ಹಂಗಲ್ಲ, ಹೊಟ್ಟೆ ತುಂಬ ತಿನ್ಬೇಕಲ್ಲ. ಅನೀಶ್ ಅವರೇ, ಅರ್ಧ ಲೀಟ್ರ್ ಮೊಸರು ಹಾಕ್ತಾ ಇದ್ದೀನಿ. ಇದಕ್ಕೆ ಮೊಸರು ಇಂಪಾರ್ಟೆಂಟ್. ನಾವ್ ಹೇಗ್ ಫ್ರೈ ಮಾಡ್ತೀವಿ ಅದ್ರ ಮೇಲೆ ಟೇಸ್ಟ್ ಬರೋದು. ಈಗ ನಾವು ಮೊಸರು ಹಾಕಿದೀವಲ್ವಾ, ನಾವೇನ್ ಫ್ರೈ ಮಾಡ್ತೀವಿ ಚೆನ್ನಾಗಿ ಉರಿಬೇಕು, ಎಣ್ಣೆ ಬಿಡೋವರೆಗೂ. ಯಾವುದೇ ಪದಾರ್ಥ ಆಗ್ಲಿ ಅದ್ರ ಮೇಲೆ ಎಣ್ಣೆ ಕಾಣಿಸ್ಬೇಕು, ಆಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ಈಗ ನೋಡಿ, ಬೆಳ್ಳುಳ್ಳಿ ಶುಂಠಿ ನೀವು ಎಷ್ಟು ಫ್ರೈ ಮಾಡ್ತೀರ ಅದು ಹಸಿ ವಾಸನೆ ಹೋಗುತ್ತಲ್ಲ, ಆ ಹಸಿ ವಾಸನೆ ಹೋಗೋವರೆಗೂ ಉರಿದ್ರೆ ಏನಂದ್ರೆ ಅದ್ರ ಫ್ಲೇವರ್ ಹೆಚ್ಚಿಸುತ್ತೆ ಇನ್ನ ರೈಸ್ಗೆ. ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲದಕ್ಕೂ, ಪಲಾವ್ಗಾಗ್ಲಿ ಯಾವುದೇ ಆಗಲಿ ಹಾಕೋದು. ಬಗಾರಾಮ್ ರೈಸ್ಗೆ ನಾನು ಸ್ಪೆಷಲ್ ಆಗಿ ಮೇಲೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಅಡಿಷನಲ್ ಆಗಿ ಹಾಕೋದು ಆಪ್ಷನಲ್ಲು. ಇದ್ರ ನಾನು ಹಾಕೋ ಕಾರಣ ಇದ್ರದ್ದು ಕಾಂತೀಯತೆ ಹೆಚ್ಚಿಸುತ್ತೆ, ಸ್ಮೆಲ್ಲು ಸ್ವಲ್ಪ ಫ್ಲೇವರ್ ಆ್ಯಡ್ ಆಗುತ್ತೆ. ಫ್ಲೇವರ್ ಆ್ಯಡ್ ಆಗುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಮೇನ್ ಅದಕ್ಕೆ ಸಾಯಿ ಜೀರಾ ಹಾಕಿದೀವಲ್ಲ, ಅದರದ್ದೇ ಇಂಪಾರ್ಟೆಂಟ್ ರೆಸಿಪಿ ಅದರ ಒಳಗಡೆ. ಅದು ಮೇನು ಬಗಾರ ರೈಸ್ಗೆ ಸಾಯಿ ಜೀರಾ, ಜಾಯ್ಪತ್ರೆ. ಈಗ ಮೇನು ಎಣ್ಣೆ ಬಿಟ್ಟಾಗಿದೆ ನೋಡಿ, ಫುಲ್ ಹುರಿದಿದ್ದೀನಿ. ಎಣ್ಣೆನೇ ಬೇರೆ, ಮಸಾಲೆನೇ ಬೇರೆ ಆಗಿದೆ ನೋಡಿ. ಹೌದು. ಹಾಂ, ಈಗ ಬಂದಾಗ ನೀರು ಹಾಕೋಬೇಕು ನಾವು ಅಳತೆ ಮಾಡಿ ರೈಸ್ಗೆ. ನಾನು ಒಂದು ಸೇರ್ ಅಕ್ಕಿಗೆ 2 ನೀರು ಹಾಕೊಂತೀನಿ, 2 ಸೇರ್ ನೀರು ಲೆಕ್ಕ. ಇದು ಒಂದು ಸೇರ್ಗೆ 2 ಸೇರ್ ನೀರು ಹಿಡಿಸುತ್ತೆ ನೀರು, ಅದನ್ನ ಹಾಕೋತಾ ಇದ್ದೀನಿ ನೋಡಿ. 2, 4, ನಾನೀಗ 1:2 6 ಸೇರ್ಗೆ 12 ನೀರು ಹಾಕೊಂಡಿದ್ದೀನಿ. ಎಲ್ಲರೂ ಅಷ್ಟೇ, ಮನೇಲಿ ನಿಮ್ಮ ಮೆಜರ್ಮೆಂಟ್ಗೆ ನೀವು ಯಾವ ಗ್ಲಾಸಲ್ಲಿ ಅಳತೆ ತೊಗೊಂಡಿರ್ತೀರೋ ಆ ಅಳತೆಯಲ್ಲಿ 2 ಹಾಕೋಬೇಕು. ಪಕ್ಕದಲ್ಲಿ ಬಿಸಿನೀರು ರೆಡಿ ಇರಬೇಕು. ಯಾಕಂದ್ರೆ ನಿಮ್ಗೆ ಕಮ್ಮಿ ಅನಿಸ್ತಾ ಎಕ್ಸ್ಟ್ರಾ ಬಿಸಿನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಅನ್ನ ಮಿಜ್ಜಾಗುತ್ತೆ. ಇದು ಟೆಕ್ನಿಕ್. ಅನೀಶ್ವರ, ಅಕ್ಕಿ ಹಾಕಿದ್ದೀನಿ 6 kg. ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಅನೀಶ್ವರ, ಮಿಲ್ಕ್ ಹಾಕ್ತಾ ಇದ್ದೀನಿ, ಹಾಲು. ಕೊನೆಯಲ್ಲಿ ಕುದಿಯೋ ಟೈಮಲ್ಲಿ ಹಾಕೋಬೇಕು. ಅನೀಶ್ವರ, ಫೈನಲ್ ಆಗಿ ಮುಗಿದಿದೆ ರೈಸು. ದಮ್ ಹಾಕೋ ಸ್ಟೇಜಿಗೆ ಬಂದಿದೆ ನೋಡಿ. ನೀರೆಲ್ಲ ಪಂಗೋಗಿ ಮೇಲೆ ಪುಳ 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 ಅಂತೈತೆ. ಈ ತರ ಬಂದಾಗ ದಮ್ ಹಾಕಿ ಮುಚ್ಚಿಬಿಡ್ಬೇಕು ನೋಡಿ. ದಮ್ಮಲ್ಲೇ ರೈಸ್ ಬೇಕು. ಈಗ ನೋಡಿ, ಇಷ್ಟೆಲ್ಲ ಬಾಗಿದೆ ನೋಡಿ. ಮೇಲ್ಗಡೆ ಪುಳಕ್ 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 ಅಂದ್ಬಿಟ್ಟು ನೀರು ಒಳಗಡೆ ಎಳ್ಕತಾ ಇರುತ್ತೆ. ಆ ಟೈಮಲ್ಲಿ ದಮ್ ಹಾಕ್ಬಿಡ್ಬೇಕು, ಲೋ ಫ್ಲೇಮ್ ಮಾಡ್ಬಿಟ್ಟು. ಅನೀಶ್ ಅವರೇ, ರೈಸ್ ರೆಡಿ ಮಾಡಿದ್ದೀನಿ, ಬಗಾರ ರೈಸು, ಹೈದರಾಬಾದಿ ಸ್ಟೈಲ್ದು. ಅದಕ್ಕೆ ಕಾಂಬಿನೇಷನ್ ಬೇಕಲ್ಲ, ಪಾರ್ಟ್ನರ್. ಅದಕ್ಕೆ ಒಂದು ದಾಲ್ಚಾ ಮಾಡ್ಬಿಡೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಆ್ಯಸ್ ಯೂಶಲಿ ದಾಲ್ ಹೇಗೆ ಅದೇನೆ ಹಾಕೋರು. ಸೌರೆಕಾಯಿ ಹಾಕ್ತಾರೆ, ಪಪ್ಪು ಮಾಡ್ತಾರಲ್ಲ, ಮ್ಯಾಚ್ ಆಗುತ್ತೆ ಅದಕ್ಕೆ. ಆಂಧ್ರ ಪಪ್ಪು ದಾಲ್ಚಾ ಅಂತಾರೆ ಹೈದರಾಬಾದಿ ಸೈಡು. ಅಲ್ಲಿ ಇದಕ್ಕೆ ಏನು ಬದನೆಕಾಯಿ ಮತ್ತು ಸೌರೆಕಾಯಿ ಹಾಕ್ಬಿಟ್ಟು ಅದರಲ್ಲೊಂಥರ ದಾಲ್ಚಾ ಮಾಡ್ತಾರೆ. ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಇವೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ, ಚಟಪಟ 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 ಅನ್ಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡೋಣ ನಮ್ಮ ವ್ಯೂವರ್ಸ್, ಮೋಸ್ಟ್ಲಿ ಅವ್ರಿಗೂ ಇದು ಹೊಸ ರೆಸಿಪಿ ಆಗಿರ್ಬೋದು. ಅವ್ರು ಮನೇಲಿ ಟ್ರೈ ಮಾಡಿ ಹೇಗಿದೆ ಏನೋ ಅಂತ ಕಮೆಂಟ್ ಹಾಕಬೇಕು. ಚೆನ್ನಾಗಿರುತ್ತೆ, ಸಿಂಪಲ್ ಆಗಿ ಮನೇಲಿ ಎಲ್ಲರೂ ಕೂತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹೌದು ಅಲ್ವಾ? ಈಗ ಏನಾಗಿದೆ ಅಂದ್ರೆ ಊಟದ ಮರ್ಯಾದಿನ ಹೋಗ್ಬಿಟ್ಟಿದೆ. ಯಾಕೆ ಗೊತ್ತಾ, ಅದಕ್ಕೊಂದು ಬೆಲೆ ಇರ್ತಿತ್ತು. ಮೊದಲು ಊಟ ಮಾಡ್ಬೇಕಾದ್ರೆ ಮನೆ ಹಾಸ್ಬಿಟ್ಟು ವಿಭೂತಿ ಹಾಕೊಂಡು ತಿಂತಾಯಿದ್ರು. ಈಗ ಸ್ಲಿಪ್ಪರ್ ಹಾಕೊಂಡು ಹೊರಗಡೆ ಹೆಂಗೆ ಬೇಕಂಗೆ ತಿನ್ನೋದು. ಆಮೇಲೆ ನಾನು ಸುಮಾರು ಸತಿ ಹೇಳ್ತೀನಿ, ಕಿಚನ್ಗಳಲ್ಲಿ ಸ್ಲಿಪ್ಪರ್ ಹಾಕೊಂಡು ಬರಬೇಡಿ, ಹೋಗ್ಬೇಡಿ ಅಂತ. ಕಿಚನಲ್ಲಿ ಸ್ಲಿಪ್ಪರ್ ಹಾಕೊಂಡೆ ಅಡುಗೆ ಮಾಡೋದು ಇವೆಲ್ಲ ನಡೀತಾ ಇದೆ. ಯಾರು ಜನ ಯಾಕೆ ಅರ್ಥ ಮಾಡ್ಕೊಂತಿಲ್ಲ ನನಗೆ ಗೊತ್ತಿಲ್ಲ. ತಿಳಿದಂಥವ್ರು ಯಾರು ಚಪ್ಪಲಿ ಹಾಕೊಂಡು ಅಡುಗೆ ಮಾಡಲ್ಲ. ಯಾಕೆ ಅದಕ್ಕೊಂದು ಮರ್ಯಾದೆ, ಅನ್ನಪೂರ್ಣೇಶ್ವರಿ ಅದು. ಚಪ್ಪಲಿ ಹಾಕೊಂಡು ಅಡುಗೆ ಮಾಡಿದ್ರೆ ಅದಕ್ಕೆ ಬೆಲೆನ ಹೇಳಿ. ಜನಗಳಿಗೆ ಯಾಕಪ್ಪ ಹಿಂಗೆ BP ಶುಗರು ಈ ಏಜ್ಗೆ ಬರುತ್ತೆ, ಇಲ್ಲೇ ಇರೋ ಕಾಯಿಲೆಗಳೆಲ್ಲ ಬರ್ತದೆ. ಒಂದು ಊಟಕ್ಕೊಂದು ಬೆಲೆ ಇಲ್ಲ. ನಾವು ಬದುಕೋಕ್ಕೋಸ್ಕರ ಊಟ ತಿಂತೀವಲ್ವ, ಅದಕ್ಕೊಂದು ಬೆಲೆ, ರೆಸ್ಪೆಕ್ಟ್ ಅನ್ನೋದು ಇರಬೇಕಲ್ವಾ. ನಿಂತ್ಕೊಂಡು ಇದು ಚಪ್ಪಲಿ ಹಾಕೊಂಡು ತೃಪ್ತಿಯಾಗಿ ದೇಹಕ್ಕೆ ಸೇರಬೇಕು, ಒಗ್ಗಬೇಕು. ಹೌದು. ಅದು ನಮ್ಮನ್ನು ತೃಪ್ತಿ ಮಾಡಿಸ್ಬೇಕಂದ್ರೆ ಅದಕ್ಕೊಂದು ಬೆಲೆ ಇರಬೇಕು. ಇನ್ನೊಂದು ಮೈನು, ಚಪ್ಪಲಿ ಹಾಕೊಂಡು ತಿನ್ನೋದೇ ನಮ್ಗೆ ಆಗಲ್ಲ. ಚಪ್ಪಲಿ ಹಾಕ್ಕೊಂಡು ಊಟ ಮಾಡಬಾರ್ದು ಯಾವತ್ತಿಗೂ ಅಷ್ಟೇ. ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಕೊಟ್ಬಿಟ್ರೆ ಅನ್ನಪೂರ್ಣೇಶ್ವರಿ ತಾಯಿ ನಮ್ಗೆ ಒಲಿತಾಳೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂಚೂರು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ.
ಓಕೆ. ಸಾಮಾನ್ಯವಾಗಿ ಎಲ್ಲ ವಿಡಿಯೋದಲ್ಲಿ ಹೇಳೋದಂದ್ರೆ ಮನಸ್ಸು ಕೊಟ್ಟು ಮಾಡಿ. ಹೌದು. ಈಗ ದಿನ ಹೇಳ್ತೀನಿ, ನಾ ಮಾಡುವಾಗೆಲ್ಲ ಇದೇ ಹೇಳ್ತಾ ಇರ್ತೀನಿ, ಮನಸ್ಸು ಕೊಟ್ಟು ಪ್ರೀತಿಯಿಂದ ಆತ್ಮವಿಶ್ವಾಸದಿಂದ ಮಾಡಿ ಎಲ್ಲ ಚೆನ್ನಾಗಿ ಬರುತ್ತೆ ಅಡುಗೆ. ಹೌದು. ನೀವು ಸಿಂಪಲ್ ಆಗಿ ಏನೇ ಹಾಕಿದ್ರು ಬರೀ ನೀರಲ್ಲಿ ಅನ್ನ ಕುದಿಸೋದು ಒಂದು ಟೇಸ್ಟ್ ಬರುತ್ತೆ. ಹೌದು ಅಲ್ವಾ? ಪ್ರೀತಿ ಇರಬೇಕಷ್ಟೇ. ಅನೀಶವ್ರೆ, ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವ್ದಾರು ತಗೊಳ್ಳಿ, ಮನೇಲೇ ಮಾಡ್ಕೋಬೋದು, ಇಲ್ಲ ಆಗಿಲ್ಲ ಅಂದರೆ ಇನ್ಸ್ಟೆಂಟಾಗಿ ಸಿಗುತ್ತೆ, ತೊಗೊಬಂದು ಹಾಕೊಳ್ಳಿ. ಓಕೆ. ನೋಡಿ, ಗರಂ ಮಸಾಲ ಹಾಕ್ತಾ ಇದ್ದೀನಿ ಇದಕ್ಕೆ. ಹಿಂಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜೊತೆ ಇವೆಲ್ಲ ಸೇರಿದಾಗ ಮಸಾಲೆ ಸ್ಮೆಲ್ ಹೇಗೆ ಬರ್ತಾ ಇದೆ. ಹೌದು. ಆಗ್ಲೇ ರೆಡಿ ಆಗಿದೆ, ವಾಸನೆ ಅದಾಗೆ ಆಗ್ಲೇ ರೆಡಿ ಆಗ್ಬಿಟ್ಟಿದೆ ಅನ್ನೋ ಫೀಲಿಂಗು. ರೆಡಿ ಆಗಿ ಹೋಗುತ್ತೆ ಇನ್ನೇನು. ಓಕೆ. ಹಾಂ, ದಾಲು ಚೆನ್ನಾಗಿ ಫ್ರೈ ಆಗಿದೆ. ಹೌದು. ನೋಡಿ, ಈ ಥರ ಮೊಸರು ಆಗ್ಬಿಡ್ಬೇಕು ಬೆಳೆ. ಓಕೆ. ಬೆಂದಿದೆ. ಈಗ ಇದನ್ನ ಆ್ಯಡ್ ಮಾಡ್ಕೋಣ. ಈಗ ಇದನ್ನ ತಗೊಂಡು ಓಕೆ ಬಾಂಡಿಗೆ ಹಾಕೊಬಿಡೋಣ. ಕಡಾಯಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಅನೀಶವ್ರೆ, ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋತಾ ಇದ್ದೀನಿ. ಓಕೆ. ಈ ದಾಲ್ಗಳಿಗೆ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗಬಾರ್ದು, ಲೈಟಾಗಿ ಹಾಕೋಬೇಕು. ಸ್ವಲ್ಪ ಹಿಡಿದ ಬೇಳೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಓಕೆ. ಓಕೆ. ಹಾಂ, ಲೈಟಾಗಿರ್ಬೇಕು. ಹಾಕ್ತಾ ಇದ್ದೀನಿ. ನೋಡಿ, ಕುದೀತಾ ಇದೆ ಈಗ. ನೋಡಿ ದಾಲ್ ಸ್ಮೆಲ್ ಹೆಂಗ್ ಬರ್ತಾ ಇದೆ. ಹೌದು. ಹಾಂ ಅನೀಶವ್ರೆ, ಇದಕ್ಕೆ ಕಸ್ತೂರಿ ಮತ್ತೆ ಇದರ ಕಾಂತೀಯತೆಯನ್ನು ಹೆಚ್ಚಿಸ್ಬೇಕಲ್ಲ. ಹೌದು. ಅದಕ್ಕೆ ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅನೀಶವ್ರೆ, ಕುದೀತಾ ಇದೆ. ಹೌದು. ಇದ್ರ ಜೊತೆ ಏನು ಹೇಳೋದು ಅಂದರೆ, ಈಗ ಮೈಸೂರು, ಬೆಂಗಳೂರು ಈ ಕಡೆ ಸೈಡ್ ಏನಿದೆಯೋ, ಯಾವ ಹೋಟ್ಲಲ್ಲಿ ಕೇಳಿದ್ರೆ ಏನು ಹೇಳಿ ಫಸ್ಟ್ ಕೇಳೋದು? ಬಾತ್ ಗಿತ್ತಿಲ್ವಾ? ಇಡ್ಲಿ ಹಾಕಿದ್ರೆ ಒಂದು ಅರ್ಧ ಬಾತ್ ಹಾಕಿ, ಹೌದು. ದೋಸೆ ಆದ್ಮೇಲೆ 2 ಬಾತ್ ಹಾಕಿ, ಹೌದು. ಈ ಥರ ಅಂತಾರಲ್ಲ, ಹಂಗೆ ಹೈದ್ರಾಬಾದಲ್ಲಿ ಇದೊಂದು ಕಾಮನ್ ರೆಸಿಪಿ. ಓಕೆ. ಅನೀಶವ್ರೆ, ದಾಲ್ ಬೆಂದಾಗಿದೆ. ಹೌದು. ಕುದ್ದಾಗಿದೆ. ತೋರಿಸ್ಬಿಡೋಣ ಎಲ್ಲರಿಗೂ. ಸೊ ಮಧ್ಯ ಕುದಿ ಬಂದಿದೆ ಅಂದ್ರೆ ಪ್ರಭು ಅವ್ರು ಹೇಳೋದು ಅಲ್ಲಿಗೆ ಎಲ್ಲ ನೀಟಾಗಿ ಕರೆಕ್ಟ್ ಆಗಿದೆ. ಸೊ ಹಾಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಿದೆ. ಹೌದು. ಯಾವುದೇ ಪದಾರ್ಥ ಟೇಸ್ಟು ನಾವ್ ಹೇಳ್ತೀವಿ, ತಿಂದಾಗ ಟೇಸ್ಟ್ ಗೊತ್ತಾಗುತ್ತೆ ಅನ್ನೋದಲ್ಲ. ಫಸ್ಟ್ ಮೂಗಿಗೆ ಬರುತ್ತೆ ಸ್ಮೆಲ್ಲು. ಹೌದು. ಆ ಮೂಗ್ ಸ್ಮೆಲ್ ತಗೊಂಡು ಕಣ್ಣು ಆಹಾ ಅಂತ ಕಣ್ಣಿಂಗ್ ಅನ್ನತ್ತೆ. ಆಮೇಲೆ ಬಾಯಿಗೆ ಹಾಕೊಂಡಾಗ ಪೂರ್ತಿಯಾಗಿ ಟೇಸ್ಟ್ ಗೊತ್ತಾಗೋದು. ಹೌದು. ಫಸ್ಟ್ ಗೊತ್ತಾಗೋದೆ ಮೂಗು ಕಣ್ಣು. ಆ ಸ್ಮೆಲ್ಲಲ್ಲಿ ಆಹಾ ಹಾ 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 ಅಂತ ಆ ಎಲ್ಲ ತಗೊಂಡು ಆಮೇಲೆ ಬಾಯಿಗೆ ಹಾಕ್ದಾಗ ಇನ್ನೂ ತರ ಟೇಸ್ಟ್. ಹಾ, ಅನೀಶವ್ರೆ, ಪೂರ್ತಿಯಾಗಿ ಮುಗ್ದೋಗಿದೆ. ಹೌದು. ಹಾ, ಇದನ್ನ ರೈಸ್ಗೆ ಹಾಕೊಂಡು ತಿನ್ಬೋದು. ಇದು ಅಷ್ಟೇ, 3 in 1. ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ, ಬೆಳಗ್ಗೆ ಟೈಮ್ ಇರೋದು, ಸಂಜೆ ಪಂಚ ಹಾಕೊಂಡು ಮಲ್ಗೋವರೆಗೂ ಇದೇ ಫುಡ್ಡೇ. ಅದು ದಮ್ಮಾಗಿದೆ ಬಗಾರ ರೈಸು. ಅಲ್ಲಿ ಒಂದ್ ಕಡೆ ಬಗಾರ ರೈಸು ನೋಡ್ಬೋದು, ದಮ್ಗೆ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ಫೈನಲಿ ದಾಲ್ಚಾ ಕೂಡ ಇದು ಆಂಧ್ರದಲ್ಲಿ ಪಪ್ಪು ಅಂತಾರೆ. 2 ತರ ಮಾಡ್ತಾರೆ ದಾಲ್. ಅದು ಹೆಸರು ಬೇಳೆಯಲ್ಲಿ ದಾಲ್ ಮಾಡ್ತಾರೆ. ಅದು ಪಪ್ಪು, ಆಂಧ್ರ ಪಪ್ಪು ಅನ್ನೋದು ಕೇಳಿದಿರಲ್ಲ, ಮೆಂತ್ಯ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಆಂಧ್ರ ಪಪ್ಪು. ನಮ್ಮ ಕರ್ನಾಟಕದಲ್ಲಿ ಬೇಳೆ ದಾಲು. ಬೇಳೆ ಅಂದ್ರೂ ಒಂದೇ, ದಾಲ್ ಅಂದ್ರೆ ದಾಲ್ ರೈಸು, ದಾಲು. ಆ ಬೇಳೆ ಸಾಂಬಾರ್ ರೆಸಿಪಿ ಇಲ್ವಾ ಅಂತ ಆತರ ಕೇಳ್ತಾರೆ. ಒಂದೊಂದು ಊರಲ್ಲಿ ಒಂದೊಂದ್ ತರ ಪ್ರಸಿದ್ಧಿ ಆಗಿದೆ ಇದು. ಹಾ, ಆದ್ರೆ ಮಾಡೋ ಮೆಥಡ್ ಮಾತ್ರ ಬೇರೆ ಬೇರೆ ಇರುತ್ತೆ. ಅನೀಶವ್ರೆ, ರೆಡಿ ಆಗಿದೆ. ದಮ್ ತೆಗೆದು ಬಿಡೋಣ. ನಾವು ಯಾವುದೇ ಪದಾರ್ಥಗಳನ್ನ ಓಪನ್ ಮಾಡಿ ದಮ್ ಹೊಡೆದಾಗ ಕೈ ಮುಗಿದ್ಬಿಟ್ಟು ದಮ್ ತೆಗಿಬೇಕು ಅಂದ್ರೆ ಇದನ್ನ ಹೀಗೆ ಮೀಟ್ಬಿಟ್ಟು ಎತ್ಬೇಕು. ಈ ತರ ಬಲ್ಕ್ ಕ್ವಾಂಟಿಟಿಗಳು ಮಾಡಿದಾಗ ನೀವು ಆ ದಮ್ ತೆಗಿಯೋ ಪ್ರಾಸೆಸ್, ದಮ್ ತೆಗೆದ್ರೆ ಒಂದು 15 ಮನೆ 20 ಮನೆ ಸ್ಮೆಲ್ ಹೊರಬಿಡ್ಬೇಕು ಹಂಗೆ. ಸೊ ಊಟ ರೆಡಿ ಅಂತ ಏನೋ ಮಾಡೋರೆ ಅಂತ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸರಿ ಇವೆಲ್ಲ ದಮ್ ತೆಗಿಬೇಕಾರೆ ಸ್ಮೆಲ್ ಇಡೀ ಹಳ್ಳಿಗೆ ಹಬ್ಬಿರುತ್ತೆ. ಹೌದು. ಯಾವನಪ್ಪ ಎಲ್ಲೋ ಏನೋ ಮಾಡ್ತಾನೆ, ನಡಿಯಪ್ಪ ಪುಣ್ಯ ನೋಡಿ. ದಮ್ ಆಗಿದೆ. ತುಪ್ಪ ಎಲ್ಲ ಸ್ಮೆಲ್ ಹೆಂಗ್ ಬರ್ತದೆ. ತುಪ್ಪ ಕಡೆ ಕಸ್ತೂರಿ ಮೇಥಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಹಾಕಿ ಎಷ್ಟು ಬೇಗ ನಮ್ ಕೈ ಬರುತ್ತೋ ಟೇಸ್ಟ್ ಮಾಡ್ತೀವೋ ಅಂತ. ಸೊ ನಾನಂತೂ ಕ್ಯೂರಿಯಸ್ ಆಗಿ ಕಾಯ್ತಾ ಇದೀನಿ. ನೀವು ತಿಂದ್ಬಿಟ್ಟು ಟೇಸ್ಟ್ ಬಗಾರ ರೈಸ್ ಹೇಗಿದೆ ಅಂತ, ಹೇಗಿಲ್ಲ ಅಂದ್ಬಿಟ್ಟು ಹೇಳಿ ವಿವರ್ಸ್ಗೆ. ಸೊ ಫೈನಲಿ ಹೈದರಾಬಾದ್ ಸ್ಪೆಷಲ್ ರೆಸಿಪಿ ಅದು ಪ್ರಭು ಅವರು ಇವತ್ತು ನಿಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಸೊ ಅದೇ ಬಗಾರ ರೈಸ್ ವಿತ್ ದಾಲ್ಚಾ ಕಾಂಬಿನೇಷನ್. ಸೊ ಅಲ್ಲಿನ ಫೇಮಸ್ ಡಿಶ್. ಸೊ ನಾವು ನಮ್ಮನೇಲಿ ಹೆಂಗ್ ಮಾಡ್ಕೋಬಹುದು, ಪ್ರಭು ಅವ್ರು ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಸೊ ಮಾಡುವಾಗಲೇ ಒಂದು ಕ್ಯೂರಿಯಾಸಿಟಿ, ಒಂದು ಆಸೆ, ಎಷ್ಟೊತ್ತಿಗೆ ರೆಡಿ ಆಗುತ್ತೋ, ಕೈಗೆ ಬರುತ್ತೋ ಅಂತ. ಸೊ ಫೈನಲ್ ರೆಡಿ ಇದೆ. ಸೊ ಟೇಸ್ಟ್ ನೋಡೋಣ. ಸೊ ಸ್ವಲ್ಪ ದಾಲ್ಚಾನ ಮೇಲೆ ಹಾಕೊಂಡ್ಬಿಟ್ಟು ಬಿಸಿ ಬಿಸಿ ಇದೆ. ಟೇಸ್ಟ್ ನೋಡ್ತಾ ಇದೀನಿ. ಚಕ್ಕದಾಗಿದೆ ರುಚಿ ಅಂತೂ. ಆ ಖಾರ ಫ್ಲೇವರು. ಅಂಡ್ ಸೊ 2 ಮೇನ್ ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ಸೊ ಇದರ ಸಾಜೀರ ಏನಿದೆ ಅದ್ರ ಫ್ಲೇವರ್ ಒಂಥರ ಬೇರೆ, ಅಡಿಷನಲ್ ಆಗಿ ಬೇರೆ ಸಿಗುತ್ತೆ. ಹೌದು. ನಂಗೆ ಯಾವ್ದೋ ಗೀ ರೈಸ್ ತಿನ್ನಂಗ ಅನಿಸ್ತಲ್ಲ. ನಾನು ನೋಡಿದಾಗ ಯಾವ್ದೋ ಗೀ ರೈಸ್ ತರ ಇದೆಯಲ್ಲ, ಗೀ ರೈಸ್ ತರ ಇರ್ಬೋದು ಅನ್ಕೊಂಡಿದ್ದೆ. ಸೊ ಟೇಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದೇ 2 ಇಂಗ್ರೀಡಿಯೆಂಟ್ ಏನ್ ಹಾಕಿದ್ರಿ ಅದರಿಂದನೇ ಸೊ ಕಂಪ್ಲೀಟ್ ಡಿಫ್ರೆಂಟ್ ಟೇಸ್ಟ್ ಬಂದಿರೋದು.
ಅಲ್ಟಿಮೇಟ್ ರೆಸಿಪಿ. ಸೊ ನಮ್ಮ ಕಡೆ ಬಾತ್ ಹೆಂಗೋ ಬಗಾರ ರೈಸು ಹೈದರಾಬಾದಲ್ಲಿ ಹಂಗೆ ಅಂತ ಹೇಳಿದ್ರಿ. ಅಲ್ಲಿ ಜನ ಯಾಕೆ ಇದನ್ನ ಅಷ್ಟೊಂದು ಇಷ್ಟಪಟ್ಟು ಪ್ರತಿ ಅಂಗಡಿಯಲ್ಲಿ ಸಿಗುತ್ತೆ ಅಂದ್ರೆ ಇದ್ರ ರುಚಿ ಹಂಗಿದೆ. ಸೊ ಅದನ್ನ ಪ್ರಭು ಅವ್ರು ನಿಮ್ಗೆ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಬಗಾರ ರೈಸ್ನ ಸೊ ನೀವು ಒಂದ್ಸಲಿ ಮರಿದೆ ಮನೇಲಿ ಟ್ರೈ ಮಾಡಿ, ಹೆಂಗಿತ್ತು ಏನಂತ ಮರಿದೆ ವಿಡಿಯೋ ಕಮೆಂಟ್ ಹಾಕಿ. ಹೈದರಾಬಾದ್ಗಂತೂ ನಾನು ಸದ್ಯಕ್ಕಂತೂ ಕೊನೆಗೂ ಪ್ರಭು ಅವ್ರ ಮುಖಾಂತರ ಸೊ ಅಲ್ಲಿ ರುಚಿನ ನಾನು ಇಲ್ಲಿ ತಿಂದಂಗಾಯ್ತು. ಸೊ ಫೈನಲಿ ಪ್ರಭು ಅವರು ಬಗಾರ ರೈಸ್ ರೆಸಿಪಿ ಅದು ಹೈದರಾಬಾದ್ ಸ್ಪೆಷಲ್ ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಸೊ ಫೈನಲಿ ಕ್ಯಾಟ್ರಿಂಗ್ ಹೋಗಕ್ಕೂ ಐಟಮ್ಸ್ ರೆಡಿ ಇದೆ ಪ್ಯಾಕ್ ಆಗಿ. ಸೊ ನಮ್ಮ ಮುಂದೆ ಆಲ್ರೆಡಿ ಅದು ಪ್ಲೇಸ್ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸೊ ಅದು ಹೋಗಿ ತಲುಪುತ್ತೆ. ಸೊ ಪ್ರಭು ಅವರು ಸ್ಯಾಟರ್ಡೇ ಸಂಡೇಸ್ ಕ್ಯಾಟ್ರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಯಾಕೆ ಸ್ಯಾಟರ್ಡೇ ಸಂಡೇಸ್ ಅಂದರೆ ಸೊ ಅವರು ಹೋಟ್ಲು ಮಾಡೋದ್ರಿಂದ ಸೊ ಅದರ ಶೆಡ್ಯೂಲಲ್ಲಿ ಅವರು ಫುಲ್ ವೀಕ್ ಬ್ಯುಸಿ ಇರ್ತಾರೆ. ಸೊ ಸ್ಯಾಟರ್ಡೇ ಸಂಡೇಸ್ ಅವರು ಸ್ವಲ್ಪ ಫ್ರೀ ಮಾಡ್ಕೊಂಡಾಗ ಸೊ ಅವರು ಕ್ಯಾಟ್ರಿಂಗ್ ಸರ್ವಿಸಸ್ನ ಆಲ್ಮೋಸ್ಟ್ ಮಿನಿಮಮ್ 50ರಿಂದ 100 ಜನಕ್ಕೆ 100 ಜನದೊಳಗಡೆ. ಸೊ ಯೂಶಲಿ ಸ್ಯಾಟರ್ಡೇಸು ಕಷ್ಟ, ಬಟ್ ಭಾನುವಾರ ಬೇಕಾದ್ರೆ ನೀವು ಪ್ರಿಯರ್ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ಸೊ ಅವ್ರು ನಿಮಗೆ ಸೊ ಲೋಕಲ್ ಈಗ ಆಲ್ಮೋಸ್ಟ್ ಮೈಸೂರು ಸರೌಂಡಿಂಗ್ಸ್ ಎಲ್ಲ ಕಡೆನೂ ಬಂದು ಬೇಕಾದ್ರೆ ಮಾಡ್ಕೊಡ್ತಾರೆ, ಅಥವಾ ಅವರೇ ಮಾಡಿ ತಲುಪಿಸೋ ಕೆಲಸ ಕೂಡ ಮಾಡ್ತಾರೆ. ಪ್ರಭು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಸ್ಕ್ರೀನ್ ಮೇಲೂ ಇವರ ನಂಬರ್ ಹಾಕಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ಲು ಇವರ ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ರಭು ಅವ್ರ ಮುಖಾಂತರ ನೀವು ಸೊ ಪ್ರಭು ಅವ್ರ ರೆಸಿಪೀಸ್ನ ನೀವು ಟ್ರೈ ಮಾಡಬೇಕು, ಇವ್ರು ಮಾಡೋ ಅಂಥ ಅಡುಗೆಗಳನ್ನ ನೀವು ಸವಿಬೇಕು ಅಂದರೆ ಸೊ ಮರಿದೆ ಪ್ರಭು ಅವರ ಶ್ರೀ ಹೋಟೆಲ್ನ ವಿಸಿಟ್ ಮಾಡಿ. ಸೊ ಶ್ರೀ ಹೋಟೆಲ್ ಬರೋದು ಮೈಸೂರು ಬನ್ನೂರು ರೋಡ್, ವಿದ್ಯಾ ವಿಕಾಸ್ ಕಾಲೇಜ್ ಆಪೋಸಿಟೇ ಶ್ರೀ ಹೋಟೆಲ್ ಲೊಕೇಟ್ ಆಗಿರೋದು. ಸೊ ನನ್ನ ಹಿಂದಿನ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವರ ಹೋಟೆಲಲ್ಲಿ ಸಿಗುವಂಥ ರೆಸಿಪೀಸ್ನ ಟ್ರೈ ಮಾಡಿ. ಸೊ ಅದರ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ವಾಚ್ಔಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಸಿಗ್ತೀವಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.